ವರ್ಷ ಕೂಡ ಒಬ್ಬೊಬ್ಬ ಸಾಧಕರ ಜೀವನವನ್ನ ಪರಿಚಯಿಸುವಂತಹ, ಅವರ ಜೀವನ ಸಾಧನೆಗಳನ್ನ ಪರಿಚಯಿಸುವಂತಹ ಒಂದು ಥೀಮ್ ನ ಮುಖಾಂತರ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡ್ತಾರೆ. ಕಳೆದ ವರ್ಷ ನಾವು ಕೆಂಪೇಗೌಡರ ಜೀವನವನ್ನ ಆಧರಿಸಿದಂತಹ ಫಲಪುಷ್ಪ ಪ್ರದರ್ಶನವನ್ನ ವೀಕ್ಷಣೆ ಮಾಡಿದ್ವಿ. ಈ ವರ್ಷದ ಥೀಮ್ ಬಂದು ತೇಜಸ್ವಿ ವಿಸ್ಮಯ. ತೇಜಸ್ವಿ ಕುವೆಂಪು, ರಾಷ್ಟ್ರಕವಿ ಕುವೆಂಪು ಅವರ ಪುತ್ರ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನ ಸಾಧನೆ, ಪ್ರಕೃತಿಯೊಂದಿಗೆ ಅವರ ಒಡನಾಟವನ್ನ ತಿಳಿಸುವಂತಹ ಒಂದು ಅದ್ಭುತವಾದಂತಹ ಕಾನ್ಸೆಪ್ಟ್ ನೊಂದಿಗೆ ಲಾಲ್ಬಾಗ್ ನಲ್ಲಿ ಈ ವರ್ಷದ ಒಂದು ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಹಾಗಾದ್ರೆ ಹೇಗೆ ನಡೀತಾ ಇದೆ ಫಲಪುಷ್ಪ ಪ್ರದರ್ಶನದಲ್ಲಿ ಒಂದು ವಿಶೇಷವಾದಂತಹ ವಿಡಿಯೋ ಇದು. ತಪ್ಪದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತುಂಬಾನೇ ಅದ್ಭುತವಾದಂತಹ ತೇಜಸ್ವಿ ಅವರ ಜೀವನಾಧಾರಿತ ಒಂದು ಫಲಪುಷ್ಪ ಪ್ರದರ್ಶನವನ್ನ ನೋಡೋಣ. ಮುಂದೆ ಹೋಗ್ತಾ ತುಂಬಾ ಕೌತುಕಗಳು ಕೂಡ ನಿಮ್ಗೋಸ್ಕರ ಕಾದಿದೆ. ಇನ್ನು ಸ್ನೇಹಿತರೆ, ಈ ಒಂದು ಲಾಲ್ಬಾಗ್ ನ ಫ್ಲವರ್ ಶೋ ನೋಡೋದಕ್ಕೆ ಬರ್ಬೇಕು ಅಂತ ನೀವೇನಾದ್ರೂ ಪ್ಲಾನ್ ಮಾಡಿದ್ರೆ ಟಿಕೆಟ್ ದರ ಆದ್ರೆ ಯಾವ ರೀತಿಯಾಗಿ ಇರುತ್ತೆ ಅಂದ್ರೆ, ನೀವು ವಾರದ ದಿನಗಳಲ್ಲಿ ಬಂದ್ರೆ ಒಬ್ಬರಿಗೆ ಅಂದ್ರೆ ವಯಸ್ಕರಿಗೆ 80 ರೂಪಾಯಿ ಟಿಕೆಟ್, ಹಾಗೇನೆ ಸಣ್ಣ ಮಕ್ಕಳಿಗೆ 30 ರೂಪಾಯಿ ಟಿಕೆಟ್ ಅನ್ನ ನಿಗದಿ ಮಾಡಿದ್ದಾರೆ. ನೀವೇನಾದ್ರೂ ವಾರ ಅಂತ್ಯದಲ್ಲಿ ಅಂದ್ರೆ ವೀಕೆಂಡ್ ಅಲ್ಲಿ ಬಂದ್ರೆ ಅಥವಾ ಶನಿವಾರ ಭಾನುವಾರ ಬಂದ್ರೆ ಟಿಕೆಟ್ ಬಂದು 100 ರೂಪಾಯಿ ಇರುತ್ತೆ, ಮಕ್ಕಳಿಗೆ 40 ರೂಪಾಯಿ ಇರುತ್ತೆ. ನೀವೇನಾದ್ರೂ ಮಕ್ಕಳನ್ನ ಯೂನಿಫಾರ್ಮ್ ಜೊತೆ ಕರ್ಕೊಂಡ್ ಬಂದ್ರೆ ಶಾಲಾ ಮಕ್ಕಳಿಗೆ ಅಂದ್ರೆ SSLC ವರೆಗೂ ಓದ್ತಕ್ಕಂತಹ ಮಕ್ಕಳಿಗೆ ಯೂನಿಫಾರ್ಮ್ ಜೊತೆ ಏನಾದ್ರು ಬಂದ್ರೆ ಅವ್ರಿಗೆ ಆವತ್ತಿನ ದಿನ ಆ ಒಂದು ಟಿಕೆಟ್ ಅನ್ನ ಫ್ರೀ ಆಗಿ ಎಂಟ್ರಿ ಕೂಡ ಕೊಡ್ತಾ ಇದ್ದಾರೆ. ಇದು ಈ ಒಂದು ವಿಶೇಷತೆ. ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಇನ್ನು ಇಲ್ಲಿ ಇರ್ತಕ್ಕಂತಹ ಜಲಪಾತನೇ ಒಂದು ನಯನ ಮನೋಹರ. ನೋಡ್ತಾ ಇದ್ದೀವಿ ನಾವು ಆ ಒಂದು ಪೂರ್ತಿ ವ್ಯೂವನ್ನ, ಗಾಜಿನ ಮನೆಯ ವ್ಯೂವನ್ನ ನಾವಿಲ್ಲಿ ಕಣ್ ತುಂಬ್ಕೋಬಹುದು ಹೊರಗಡೆಯಿಂದ. ತೇಜಸ್ವಿ ಅವರಿಗೆ ಪುಷ್ಪ ನಮನವನ್ನ ಈ ವರ್ಷ ಲಾಲ್ಬಾಗ್ ನಲ್ಲಿ ಸಲ್ಲಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಈ 219ನೇ ಫಲಪುಷ್ಪ ಪ್ರದರ್ಶನದಲ್ಲಿ ತೇಜಸ್ವಿ ಅವರಿಗೆ ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಈ ಪುಷ್ಪ ನಮನದಲ್ಲಿ ನಾವು ತೇಜಸ್ವಿಯವರ ಒಂದು ಗಾಜಿನ ಮನೆಯ ಮುಂಭಾಗದಲ್ಲಿ ದಟ್ಟ ಕಾಡಿನ ಮಡಿಲಿನಲ್ಲಿ ಇರ್ತಕ್ಕಂತಹ 1800 ಅಡಿ ಚದರ ಅಡಿಯ 1800 ಚದರ ಅಡಿಯಲ್ಲಿ ಬೃಹತ್ ಬೆಟ್ಟ ಹಾಗೆ ಜಲಪಾತದ ಮಾದರಿಯನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ. ಇದರ ಮುಂಭಾಗದಲ್ಲಿ ತೇಜಸ್ವಿ ಅವರ ನಿರುತ್ತರ ಮನೆ, ಅವರ ಮನೆಯ ಹೆಸರು ನಿರುತ್ತರ ಮನೆಯ ಒಂದು ಪುಷ್ಪ ಮಾದರಿ, ಹಾಗೇನೆ ಗಾಜಿನ ಮನೆಯ ಮುಂದೆ 4 ಅಡಿ ಎತ್ತರದ ಅಂದ್ರೆ ಅವರ ನಿರುತ್ತರ ಮನೆಯ ಮಾದರಿಯ ಮುಂದೆ 4 ಅಡಿ ಎತ್ತರ ತೇಜಸ್ವಿ ಮತ್ತು ರಾಜೇಶ್ವರಿ ಅವರ ಪತ್ನಿ ಅವರ ಪ್ರತಿಮೆಗಳನ್ನ ಕೂಡ ಕಾಣಬಹುದು. ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಪುತ್ರ ತೇಜಸ್ವಿ ಸೂರ್ಯ ಅವರು ಕನ್ನಡಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟಂತಹವರು, ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕವಿ, ನಮ್ಮ ಹೆಮ್ಮೆಯ ಕವಿ ರಾಷ್ಟ್ರಕವಿ ಕುವೆಂಪು ಅವರು. ಅವರ ವಂಶ ವೃಕ್ಷವನ್ನ ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಇನ್ನು ಇಲ್ಲಿ ನಾವು ನೋಡ್ತಾ ಇರುವಂತಹದ್ದು ವಿಶೇಷವಾಗಿ ಈ ವರ್ಷ ಸೇವಂತಿಗೆ ಹೂವಿನ ವಿವಿಧ ಮಾದರಿಗಳನ್ನ ಕೂಡ ತೋರಿಸಿದ್ದಾರೆ. ನೋಡ್ತಾ ಇದ್ವಿ ಸೇವಂತಿಗೆ ಹೂವಿನ ವಿವಿಧ ಮಾದರಿಗಳನ್ನ, ಹಾಗೇನೆ ವಿವಿಧ ಹೂವಿನ ಮಾದರಿಗಳನ್ನ ಸುಮಾರು ಕೋಟಿಗಳ ರು ವೆಚ್ಚದಲ್ಲಿ ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಆಯೋಜನೆ ಮಾಡ್ತಾರೆ. ಕರ್ನಾಟಕ ಸರ್ಕಾರದ ಸಹಯೋಗದಲ್ಲಿ ತೋಟಗಾರಿಕಾ ಇಲಾಖೆಯ ನೇತೃತ್ವದಲ್ಲಿ ಈ ಒಂದು ಫಲಪುಷ್ಪ ಪ್ರದರ್ಶನ ಪ್ರತಿ ವರ್ಷ ಕೂಡ ನಾವಿಲ್ಲಿ ನೋಡ್ತಾ ಇರುವಂತಹದ್ದು ಕುವೆಂಪು ಅವರ
ಪ್ರತಿಮೆ, ಹಾಗೆ ಅವರ ಪತ್ನಿಯ ಒಂದು ಪ್ರತಿಮೆಗಳನ್ನ ಕೂಡ ಇಲ್ಲಿ ನೋಡ್ತಾ ಇದ್ವಿ. ಇನ್ನು ಅದಾದ್ಮೇಲೆ ಬಹುಮುಖ ಪ್ರತಿಭೆಯ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಕಟ್ಔಟ್ ಅನ್ನ ನೋಡ್ತಾ ಇದ್ವಿ. ಅವರ ಕತ್ತಲ್ಲಿ ಕ್ಯಾಮರಾ, ಅದೇ ಕೈಯಲ್ಲಿ ಆ ಒಂದು ಮಲೆನಾಡಿನ ಒಂದು ಸಂದರ್ಭಕ್ಕೆ ಯಾವ ರೀತಿಯಾಗಿ ಅವರು ಇರ್ತಾ ಇದ್ರು ಆ ರೀತಿಯ ಒಂದು ಕಟ್ಔಟ್ ಅನ್ನ ಕೂಡ ಇಲ್ಲಿ ಮಾಡಿದ್ದಾರೆ. 4 ಅಡಿ ಎತ್ತರದ ತೇಜಸ್ವಿ ರಾಜೇಶ್ವರಿ ಅವರ ಪ್ರತಿಮೆಗಳು, ಹಾಗೇನೆ ಅವರ ಒಂದು ಸ್ಕೂಟರ್, ಕರ್ವಾಲೋ ಕಾದಂಬರಿಯ ಪಾತ್ರವಾದ ಕಿವಿ ನಾಯಿ, ಹಾಗೆ ಕರಿಯಪ್ಪ, ಮಂದಣ್ಣ, ತೇಜಸ್ವಿ ಅವರ ಆಸಕ್ತಿಯನ್ನ ನೆನಪಿಸುವಂತಹ ಹಾರುವ ಓಟಿ, ಮಿಡತೆ, ಜೇನುಹುಳ ಸೇರಿದಂತೆ ವಿವಿಧ ಪ್ರಾಣಿ ಪಕ್ಷಿಗಳು ಕೂಡ ಈ ವರ್ಷದ ಒಂದು ಪ್ರತಿಮೆಯಲ್ಲಿ, ಈ ವರ್ಷದ ಒಂದು ಪ್ರದರ್ಶನದಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನು ಅವರು ಒಂದು ಫೋಟೋಗ್ರಫಿ ಇರಬಹುದು ಅಥವಾ ಅವರೊಂದು ಮೀನು ಶಿಕಾರಿ ಇರಬಹುದು, ಇಂತಹ ಅವರ ಜೀವನದ ಪ್ರಮುಖ ಘಟ್ಟಗಳನ್ನ ಕೂಡ ತಿಳಿಸುವಂತಹ ಒಂದು ಪ್ರಯತ್ನ ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಆಯೋಜನೆ ಮಾಡಿದ್ದಾರೆ. ಹಾಗೇನೆ ಅವರು ಯಂತ್ರಗಳ ತಾಂತ್ರಿಕ ವಿವರಗಳನ್ನ ಯಾವ ರೀತಿಯಾಗಿ ತಮ್ಮ ಕಾದಂಬರಿಗಳಲ್ಲಿ ವಿವರಿಸ್ತಾರೆ ಅದರ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಇದು ಬಂದು ಸೃಷ್ಟಿಯ ಸೊಬಗು, ವೈವಿಧ್ಯಮಯ ಕಾಯಿ ಪಲ್ಯಗಳು, ಅಂತಹ ಸೃಷ್ಟಿಯ ಸೊಬಗಿನ ವಿವಿಧ ಹಣ್ಣುಗಳನ್ನ ಕೂಡ ಇಲ್ಲಿ ಪ್ರದರ್ಶನದಲ್ಲಿ ಇಟ್ಟಿದ್ದಾರೆ. ಅದನ್ನ ಕೂಡ ನಾವು ಕಾಣ್ತಾ ಇದ್ವಿ. ಹಾಗೇನೆ ಅವರ ಜೀವನದಲ್ಲಿ ಪ್ರಭಾವ ಬೀರಿದಂತಹ ವೈಚಾರಿಕ ವಿಚಾರಗಳು ಇರಬಹುದು, ಅವರ ಜೀವನದ ಮೇಲೆ ಪ್ರಭಾವ ಬೀರುವಂತಹ ಮತ್ತಷ್ಟು ವಿಷಯಗಳನ್ನು ಕೂಡ ನಾವು ಈ ಒಂದು ದಿನದಂದು ಕಾಣಬಹುದು. ಹಾಗೆ ಉದಯ ರವಿಯಿಂದ ಚಿತ್ರಕೂಟಕ್ಕೆ ಯಾವ ರೀತಿಯಾಗಿ ಅವರ ಒಂದು ಪಯಣ ಇತ್ತು, ಹಾಗೇನೆ ಅವರ ಒಂದು ಸಾವಯವ ಕೃಷಿ, ಕಾಡು ಸುತ್ತುವಂತಹ ಗೀಳು, ಇಂತಹ ವಿಚಾರಗಳನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಗಮನ ಸೆಳೆಯುವಂತಹದ್ದು ಅಂದ್ರೆ ಅವರ ಮದುವೆ ಮತ್ತು ಮಂತ್ರ ಮಾಂಗಲ್ಯ ಉದಯ ಎನ್ನುವಂತಹ ಒಂದು ಅವರ ಒಂದು ಜೀವನದ ಪ್ರಮುಖ ಘಟ್ಟಗಳನ್ನ ಕೂಡ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಅದಾದ್ಮೇಲೆ ನಾವಿಲ್ಲಿ ಪ್ರಮುಖವಾಗಿ ಇಲ್ಲಿ ನೋಡುವಂತಹದ್ದು 1800 ಚದರ ಅಡಿಯಲ್ಲಿ ಬೃಹತ್ ಬೆಟ್ಟ, ಹಾಗೇನೆ ಜಲಪಾತವನ್ನ ಕೂಡ ನಿರ್ಮಾಣ ಮಾಡಿರುವಂತಹ ಅದನ್ನ ಕೂಡ ನೀವು ಕಾಣಬಹುದು. ನೋಡ್ತಾ ಇದ್ವಿ 1800 ಅಡಿ ಎತ್ತರದ ಒಂದು ಬೆಟ್ಟ, ಹಾಗೆ ಅದರ ಜಲಪಾತ ಕೂಡ ವಿಶೇಷವಾಗಿ ನಾವಿಲ್ಲಿ ಕಾಣಬಹುದು. ಆ ಬೆಟ್ಟದ ಮುಂದೆ ಅವರ ಒಂದು ಮನೆ, ನಿರುತ್ತರ ಮನೆಯ ಒಂದು ಮಾದರಿಯನ್ನ ಕೂಡ ಪುಷ್ಪಗಳಲ್ಲೇ ಅನಾವರಣ ಮಾಡಿರೋದನ್ನ ಕೂಡ ನಾವು ಕಾಣ್ತೀವಿ. ಇನ್ನು ಕನ್ನಡ ಸಾಹಿತ್ಯ ಅಂದಾಗ ಡಾಕ್ಟರ್ ಶಿವರಾಮ ಕಾರಂತ್ ಅವರನ್ನ ಯಾವ ರೀತಿಯಾಗಿ ಮರೆಯೋದಕ್ಕೆ ಸಾಧ್ಯ, ಅವರ ಪ್ರತಿಮೆಯನ್ನ ಕೂಡ ನಾವಿಲ್ಲಿ ಕಾಣಬಹುದು. ಅದಷ್ಟೇ ಅಲ್ಲ, ಅಪರೂಪದ ತಂದೆ ಮಗ ಕುವೆಂಪು ಅವರು ಸ್ಕೂಟರ್ ಮೇಲೆ ಹೋಗುವಂತಹ ದೃಶ್ಯ ಕೂಡ ಇಲ್ಲಿ ನಾವು. ಇನ್ನು ಇವತ್ತಿನ ದಿನ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನಾಧಾರಿತ ಫಲಪುಷ್ಪ ಪ್ರದರ್ಶನವನ್ನ ಲಾಲ್ಬಾಗ್ ನಲ್ಲಿ ತುಂಬಾನೇ ಚೆನ್ನಾಗಿ ಆಯೋಜನೆ ಮಾಡಿದ್ರು. ಹಾರುವ ಓತಿ, ಪೂರ್ಣಚಂದ್ರ ತೇಜಸ್ವಿ ಅವರು ಉಪಯೋಗಿಸುತ್ತಿದ್ದಂತಹ ಸ್ಕೂಟರ್, ಹಾಗೆ ಮಲೆನಾಡಿನಲ್ಲಿ ಕಾಣುವಂತಹ ವಿಶೇಷ ಕೀಟ ವಿಸ್ಮಯವನ್ನ ಕೂಡ ನಾವು ಇವತ್ತಿನ ದಿನ ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನದಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿತ್ತು. ಹಾಗೆಯೇ ಹೂವು ಹಣ್ಣುಗಳಿಂದ ಅಲಂಕಾರಗೊಂಡಿದ್ದ ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ 1800 ಅಡಿ ಬೆಟ್ಟ, ಹಾಗೆ ಅದರ ಮೇಲಿಂದ ಧುಮ್ಮಿಕ್ಕುವ ಜಲಪಾತ ತುಂಬಾನೇ ನಯನ ಮನೋಹರವಾಗಿ ಇತ್ತು. ಇನ್ನು ಈ ಬೆಟ್ಟದ ಮುಂದೆ ನಿರುತ್ತರ ಮನೆಯ ಪುಷ್ಪ ಮಾದರಿ, ಅದರ ಮುಂದೆ ತೇಜಸ್ವಿ ಮತ್ತು ಪತ್ನಿ ರಾಜೇಶ್ವರಿ ಕುಳಿತಿರುವಂತಹ ದೃಶ್ಯ ತುಂಬಾನೇ ನಯನ ಮನೋಹರವಾಗಿ ಮೂಡಿ ಬಂದಿತ್ತು. ಇನ್ನು ಮಲೆನಾಡಿನ ಸೊಬಗನ್ನ ಅಂದ್ರೆ ಮಲೆನಾಡಿನ ಮಾದರಿಯಲ್ಲಿ ಅಥವಾ ಕುಪ್ಪಳ್ಳಿ ಮಾದರಿಯಲ್ಲಿ ಆ ಒಂದು ನಿಸರ್ಗದ ಸೊಬಗನ್ನ ಕೂಡ ಅಲಂಕಾರ ಮಾಡಿದ್ರು. ನಾವಿಲ್ಲಿ ನೋಡ್ತಾ ಇದ್ವಿ ಕುವೆಂಪು ಮತ್ತು ಹೇಮಾವತಿಯವರ ಪ್ರತಿಮೆಗಳನ್ನ. ಹಾಗೇನೆ ತೇಜಸ್ವಿ ಅವರಿಗೆ ಶಿಕಾರಿ ಎಂದರೆ ಅಚ್ಚುಮೆಚ್ಚು. ಅವರು ಶಿಕಾರಿ ಮಾಡುವಾಗ ಯಾವೆಲ್ಲ ವಸ್ತುಗಳನ್ನ ತಮ್ಮ ಜೊತೆಗೆ ಕೊಂಡೊಯ್ತಾ ಇದ್ರು, ಕ್ಯಾಮರಾ ಇರಬಹುದು ಅಥವಾ ಶಿಕಾರಿಗೆ ಬೇಕಾದಂತಹ ಬಂದೂಕು ಇರಬಹುದು ಅಥವಾ ಅವರ ಹಳೆಯ ಸ್ಕೂಟರ್ ಇರಬಹುದು. ಈ ತರದ ಒಂದು ಅವರ ಹವ್ಯಾಸದ ಜೊತೆಗೆ ಅವರ ವೈಯಕ್ತಿಕ ಜೀವನ ಪರಿಚಯವನ್ನ ಕೂಡ ಇವತ್ತಿನ ಲಾಲ್ಬಾಗ್ನಲ್ಲಿ ನಾವು ಕಣ್ತುಂಬಿಕೊಳ್ಳಬಹುದು. ಅದಷ್ಟೇ ಅಲ್ಲ, ದೇಶ ವಿದೇಶಗಳಿಂದ ತರಿಸಿದಂತಹ ಹೂವುಗಳಿಂದ ಅಲಂಕಾರಗೊಂಡಂತಹ ಮಲೆನಾಡಿನ ಚಿತ್ರಣ ಅಂತೂ ತುಂಬಾನೇ ಅದ್ಭುತವಾಗಿ ಇತ್ತು. ಇನ್ನು ಅವರು ಶಿಕಾರಿಗೆ ಹೊರಟಂತಹ ಸಂದರ್ಭದಲ್ಲಿ ಅವರ ಆಪ್ತ ಸ್ನೇಹಿತ, ಹಾಗೇನೆ ಅವರ ಸಂಗೀತದ ಹವ್ಯಾಸ, ಅವರ ಶಿಕಾರಿಯ ಹವ್ಯಾಸ, ಹಾಗೆ ಅವರ ತಂದೆಯ
ಕಾದಂಬರಿಗಳನ್ನ ಪುಸ್ತಕಗಳನ್ನ ಕಂಪ್ಯೂಟರೀಕರಣಗೊಳಿಸಿದಂತಹ ಚಿತ್ರಣವನ್ನ ಕೂಡ, ಹಾಗೆ ಅವರು ಸಾಹಿತಿಯಾಗಿ ಸಾಹಿತ್ಯ ರಚನೆಯ ಒಂದು ಮಾದರಿಯನ್ನ, ಹಾಗೆ ಒಬ್ಬ ಕೃಷಿಕನಾಗಿ, ರೈತನಾಗಿ, ಒಬ್ಬ ಛಾಯಾಚಿತ್ರ ಗ್ರಾಹಕನಾಗಿ ಅವರ ಹವ್ಯಾಸದ ವಿವಿಧ ಮಜಲುಗಳನ್ನ ಕೂಡ ಇಲ್ಲಿ ತೋರಿಸಲಾಗಿತ್ತು. ಇನ್ನು ಸಿರಿಧಾನ್ಯಗಳಲ್ಲಿ ಅವರ ಒಂದು ಭಾವಚಿತ್ರವನ್ನ ಕೂಡ ತುಂಬಾನೇ ಅದ್ಭುತವಾಗಿ ಮಾಡಿದ್ರು. ಅದು ಕೂಡ ಆಕರ್ಷಣೆಯ ಕೇಂದ್ರ ಬಿಂದು ಕೂಡ ಆಗಿತ್ತು. ಇನ್ನು ಮಂತ್ರ ಮಾಂಗಲ್ಯ ಇರ್ಬೋದು, ಅಥವಾ ಬೆಟ್ಟದ ಮೇಲಿನ ಒಂದು ಚಿತ್ರಣವನ್ನ ತೋರಿಸುವಂತಹ ಪ್ರಾಣಿ ಪಕ್ಷಿ ಕೀಟಗಳ ಚಿತ್ರಗಳಿರ್ಬೋದು, ಇವೆಲ್ಲವೂ ಕೂಡ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿತ್ತು. ನಾವೀಗ ನೋಡ್ತಾ ಇರೋದು ಮಂತ್ರ ಮಾಂಗಲ್ಯ. ಅಂದ್ರೆ ಕುವೆಂಪು ಅವರು 36 ಸದಸ್ಯರನ್ನೊಳಗೊಂಡಂತೆ ತೇಜಸ್ವಿ ಅವರ ಮದುವೆಯನ್ನ ಮಾಡ್ತಾರೆ. ಕೇವಲ 36 ಜನರಿಗೆ ಮಾತ್ರ ಆಹ್ವಾನವನ್ನ ಕೊಡ್ತಾರೆ ಮದುವೆಗೆ. ಆ 36 ಜನರ ಸಮ್ಮುಖದಲ್ಲೇನೆ ಅವರ ಪುತ್ರ ಪೂರ್ಣಚಂದ್ರ ತೇಜಸ್ವಿ ಅವರ ಪುತ್ರನ ವಿವಾಹ ಆಗುತ್ತೆ. ಕುವೆಂಪು ಅವರ ಇಚ್ಛೆಯಂತೆ, ಹಾಗೇನೆ ಪೂರ್ಣಚಂದ್ರ ತೇಜಸ್ವಿ ಅವರ ಇಚ್ಛೆಯಂತೆ ಅದೊಂದು ಸರಳವಾದಂತಹ ಮದುವೆಯ ಸಂಭ್ರಮ ಆಗಿತ್ತು. ಅದನ್ನೇ ಅವರು ಕಾದಂಬರಿಯ ರೂಪದಲ್ಲಿ ಕೂಡ ಮಂತ್ರ ಮಾಂಗಲ್ಯ ಅನ್ನುವಂತಹ ಒಂದು ಕಾದಂಬರಿಯ ಮುಖಾಂತರ ಕೂಡ ತೋರಿಸಿದ್ದಾರೆ. ಕುವೆಂಪುರವರ ಮಗ ಆದ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನ ಚರಿತ್ರೆ, ಬರಹಗಳು, ಪುಸ್ತಕಗಳು ಮತ್ತು ಅವರ ಅಭಿರುಚಿ ಏನೇನಿದೆ ಪ್ರತಿಯೊಂದನ್ನು ಇಲ್ಲಿ ವಿಸ್ತಾರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನೋಡ್ತಾ ಇದ್ರೆ ನಾವು ಮಲೆನಾಡಿಗೆ, ಕವಿಶೈಲಕ್ಕೆ ಭೇಟಿ ಕೊಟ್ಟಾಗೆ ಅನ್ನಿಸ್ತಾ ಇದೆ. ಪ್ರತಿಯೊಂದನ್ನು ಇಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ. ತುಂಬ ಖುಷಿ ಅನ್ನಿಸ್ತು. ಮಕ್ಕಳಿಗೂ ಅದರ ವಿವರ ಎಲ್ಲ ಚೆನ್ನಾಗಿ ಸಿಗುತ್ತೆ. ನಮ್ಮ ಸಂಸ್ಕೃತಿ ಕಲರ್ಫುಲ್ ಆಗಿದೆ. ಇನ್ನೂ ನೋಡಬೇಕು ಅನ್ನಿಸ್ತಾನೆ ಇರ್ತದೆ. ಆ ಥರ ಕ್ರಿಯೇಟಿವ್ ಇದೆ. ಮಲೆನಾಡೇ ತಂದು ಇಲ್ಲಿ ನಿಲ್ಸಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ನಮಗೆ ಭಾಸವಾಗ್ತಾ ಇದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್.